ಸುವರ್ಣ. ಇವಾಗ ರಾತ್ರಿ 2 ಗಂಟೆ, ನಾವು ನಡ್ಕೊಂಡು ಮೆಜೆಸ್ಟಿಕ್ ತಲುಪೋ ಅಷ್ಟೊತ್ತಿಗೆ 4 ಗಂಟೆ ಆಗುತ್ತೆ. ಆಮೇಲೆ ಬಸ್ ಸಿಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ಆಮೇಲೆ ಏನು ಪ್ರಾಬ್ಲಮ್ ಇಲ್ಲ. ಶ್ಯಾಮ್ ಪ್ಲೀಸ್, ಈ ಥರ ಎಲ್ಲ ಮಾತಾಡಿ ನನಗೆ ಸಿಟ್ಟು ತರಿಸ್ಬೇಡ. ದಯವಿಟ್ಟು ನನ್ನ ಕಣ್ಣಿಂದ ದೂರ ಹೊರಟು. ಅದನ್ನೇ ನಾನು ಕೇಳ್ತಾ ಇರೋದು, ಇವಾಗಲೇ ಹೋಗಬೇಕಾ ಅಂತ. ಆದರೆ ಇವಾಗಲೇ ಯಾಕೆ ಹೋಗಬೇಕು ಅಂತ ನಮ್ಮಮ್ಮನೂ ಮತ್ತು ನಿಮ್ಮ ಅಪ್ಪನೂ ಕೇಳಿದ್ರೆ ನನ್ನ ಕಾರಣ ಹೇಳಬೇಕಾಗತ್ತೆ. ಅಲ್ಲಿ ದ್ವೀಪಕ್ಕೆ ಹೋದಾಗ ನಿಮ್ಮ ಜೊತೆ ಮಾತಾಡಬೇಕು ಅಂತಲೇ ತೆಪ್ಪ ಕಳಿಸ್ತೆ ಅಂತ ಹೇಳ್ಬಿಡ್ಲಾ? ನೀವು ಓಕೆ ಅಂದರೆ ಹಿಂಗೆ ಹೇಳ್ತೀನಿ, ಇಲ್ಲ ಅಂದರೆ ನೀವೇನು ಹೇಳ್ಕೊಡ್ತೀರ ಅದನ್ನ ಹೇಳ್ತೀನಿ. ಡೀಲಾ? ಶ್ಯಾಮ್ ಪ್ಲೀಸ್, ಯಾಕೆ ಹೀಗೆಲ್ಲ ಮಾತಾಡಿ ನನ್ನ ಇರಿಟೇಟ್ ಮಾಡ್ತಿದ್ಯಾ? ಲಿಸನ್, ಯಾರಾದರೂ ಯಾರನ್ನಾದರೂ ಇಷ್ಟಪಟ್ಟರೆ ಅವ್ರಿಗೆ ಖುಷಿ ಆಗೋ ರೀತಿಲಿ ಮಾತಾಡಬೇಕು, ಅದು ಬಿಟ್ಟು ಹೀಗೆಲ್ಲ ಇರಿಟೇಟ್ ಮಾಡೋದಲ್ಲ. ಹಂಗಾ? ಸರಿ, ನೀವು ಅದೇನೋ ಚಾಲೆಂಜ್ ಮಾಡಿದಿರಲ್ಲ, ನನ್ನ ನಿಮ್ಗಿಂತ ದೊಡ್ಡ ಆನ್ಸರಾಗಿ ಮಾಡ್ತೀನಿ ಅಂತ. ನಾನು ಇವಾಗಲೂ ಇಲ್ಲಿಂದ ಹೋದರೆ ನೀವು ಚಾಲೆಂಜಲ್ಲಿ ಸೋಲ್ತೀರ. ನೀವು ಸೋಲೋದಂಗೆ ಇಷ್ಟ ಇಲ್ಲ, ನೀವು ಗೆಲ್ಲಬೇಕು. ಲಿಸನ್, ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್, ಓಕೆ? ಚಾಲೆಂಜ್ ಮಾಡಿರೋಳು ನಾನು ತಾನೆ. ಆದರೆ ನೀವು ಗೆಲ್ಲಕ್ಕೆ ನಾನು ಬೇಕು ತಾನೆ, ಅದಕ್ಕೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಹಿಂಗೆ ಮಾತಾಡಿದ್ರೆ ನಿಮಗೆ ಖುಷಿ ತಾನೆ? ಓಕೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದು ನಿಮ್ಗೆ ಖುಷಿ ಆಗಿದೆ ಅಂತ ನಂಗೆ ಗೊತ್ತಾಯಿತು. ಓಕೆ ಓಕೆ, ಇರಿಟೇಟ್ ಮಾಡಲ್ಲ. ಗುಡ್ ನೈಟ್. ಯಾಕಂತೆ ನಿಮ್ಮಕ್ಕ ಇಷ್ಟೊಂದು ಕೊಬ್ಬಾಡೋದು? ಅವ್ರಿರೋದೇ ಹಿಂಗಲ್ವಾ? ಸರಿ ಬಿಡು, ಅವರಿರೋದೇ ಹಂಗಾದರೆ ನಾ ಇರೋದು ಹಿಂಗೆ. ಓ, ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟಿದೆ. ಬ್ಯಾಟ್ರಿ ಡಮರ್ ಆಗಿದೆ ಅನಿಸುತ್ತೆ. ಸಾವಿತ್ರತ್ತೆ ಯಾಕೆ ಎಷ್ಟೊಂದು ಸಲ ಕಾಲ್ ಮಾಡಿದ್ದಾಳೆ? ಏನಾದರೂ ತೊಂದರೆಯಲ್ಲಿದ್ದಾಳ? ರಾತ್ರಿ 2 ಗಂಟೆ. ಇಷ್ಟೊತ್ತಲ್ಲಿ ಕಾಲ್ ಮಾಡೋದು ಬೇಡ, ಬೆಳಗ್ಗೆ ಮಾಡ್ತೀನಿ. ಅಪ್ಪ, ನನ್ನ ಮನಸ್ಸು ಸದಾಶಿವ, ನನ್ನ ಸತಿ ಸಾವಿತ್ರಿಗೇನು ತೊಂದರೆ ಆಗ್ತಿಲ್ಲ ತಾನೆ? ಪ್ಲೀಸ್, ಅವಳಿಗೇನು ಕಷ್ಟ ಕೊಡಬೇಡ, ಅವಳು ಚೆನ್ನಾಗಿರಬೇಕು. ನನ್ನ ಸಚಿನ್ ನನ್ನಿಂದನೇ ತೊಂದರೆ ಆಗುತ್ತೇನೋ ಅಂತ ಭಯ ಆಗ್ತದೆ. ಅವನಿಗೆ ಏನೂ ಆಗಬಾರ್ದು. ಇಷ್ಟು ಹೊತ್ತಲ್ಲಿ ಸಾವಿತ್ರಿ ಒಬ್ಬಳನ್ನೇ ಮಾತಾಡ್ಸೋದು ಹೇಗೆ? ಮನೆಯವ್ರಿಗೆಲ್ಲ ಗೊತ್ತಾದರೆ ತಪ್ಪು ತಿಳ್ಕೊಳ್ಳಲ್ವಾ? ಛೇ, ಒಂದು ಕ್ಷಣ ನಾನು ಸಚಿನ ಮೀಟ್ ಆಗೋ ಹಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಪರಿಹಾರ ಸಿಕ್ತಿತ್ತೋ ಇಲ್ವೋ, ಮನಸ್ಸಿಗಂತೂ ಸಮಾಧಾನ ಸಿಕ್ಕಿರೋದು. ಅಯ್ಯೋ ದೇವ್ರೆ, ನಿಜವಾಗ್ಲೂ ಸಚ್ಚಿ ಬಂದೇ ಬಿಟ್ಟಿದಾನ?
ಏನು ಸಾವಿತ್ರಿ ಇದೆಲ್ಲ? ನನಗೆ ಗೊತ್ತಿಲ್ಲ ಕಣೋ, ನನಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಎಲ್ಲಿ ನಿನ್ನ ಕಳ್ಕೊಂಡೇ ಬಿಡ್ತೀನೇನೋ ಅನ್ನಿಸ್ತಾ ಇದೆ. ನೋ ಸಾವಿತ್ರಿ, ಭಯ ಪಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀನು ಬರ್ದಿದ್ದು ಲೆಟ್ರ್ ಓದಿ ಕನ್ಫ್ಯೂಸ್ ಆಯಿತು, ಅದಕ್ಕೆ ಕ್ಲಿಯರಾಗಿ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಥ್ಯಾಂಕ್ಸ್. ಆದರೆ ನೀನು ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು ಸಚಿ, ನಿನಗೆ ತೊಂದರೆ ಆಗುತ್ತೆ. ಮನೆಯವ್ರಿಗೆಲ್ಲ ಎಚ್ಚರ ಆದರೆ ನೀನು ಸಿಕ್ಕಾಕೋತೀಯ. ನಿನ್ನನ್ನು ಕಾಪಾಡೋಷ್ಟು ಶಕ್ತಿ ಆಗಲಿ ಧೈರ್ಯ ಆಗಲಿ ನನಗಿಲ್ಲ. ನಾನೊಬ್ಳು ಹೇಳಿ ಕಣೋ, ನನ್ನ ಜೊತೆ ನೀನಿದ್ರೆ ನಿಂಗೆ ಅಪಾಯ ಆಗೋದೇ ಹೆಚ್ಚು. ಪ್ಲೀಸ್ ಹೋಗು ಇಲ್ಲಿಂದ. ಸಾವಿತ್ರಿ, ನೀನು ಹೀಗೆಲ್ಲ ಮಾತಾಡಬೇಡ. ಲೆಟ್ ಅಸ್ ಬಿ ಪ್ರಾಕ್ಟಿಕಲ್. ಇದಕ್ಕೆ ಸೊಲ್ಯೂಷನ್ ಏನಿದೆ ಅಂತ ನೋಡೋಣ. ಇದಕ್ಕೇನು ಸೊಲ್ಯೂಷನ್ ಇಲ್ಲ ಕಣೋ, ನೀನು ಇಲ್ಲಿಂದ ಹೋಗು ಅಷ್ಟೇ ಸಾಕು. ಹಾಗಾದರೆ ನಿನ್ನ ಮದುವೆ, ನಿಮ್ಮ ಅಣ್ಣ ಯಾರನ್ನು ತೋರಿಸ್ತಾನೆ ಅವನ ಜೊತೆ ಮದುವೆ ಆಗೋಗ್ತೀಯಾ? ನಂಗೆ ಗೊತ್ತಿಲ್ಲ, ನನಗೆ ಏನು ಗೊತ್ತಾಗ್ತಿಲ್ಲ. ಈ ಕ್ಷಣಕ್ಕೆ ಅದು ಯಾವುದು ಇಂಪಾರ್ಟೆಂಟ್ ಅಂತ ನನಗೆ ಅನ್ನಿಸ್ತಾ ಇಲ್ಲ. ನೋಡು, ನೀನು ಸೇಫ್ ಆಗಿರೋದು ಅಷ್ಟೇ ನನಗೆ ಮುಖ್ಯ. ಈಗ ಅಪರಾತ್ರಿಯಲ್ಲಿ ನನ್ನ ಅಣ್ಣನ ಕೈಲಿ ಸಿಕ್ಕಾಕೊಂಡ್ರೆ ನಿಂಗೆ ತೊಂದರೆ ಆಗುತ್ತೆ ಕಣೋ. ನಾನೇ ನಿನ್ನ ನೋಡೋಕೆ ಬರ್ತೀನಿ. ನೀನಾಗಿ ನೀನೇ ಬರಬೇಡ. ನೀನಾಗಿ ನೀನೇ ತೊಂದರೆ ತಂದ್ಕೋಬೇಡ. ಪ್ಲೀಸ್ ಇಲ್ಲಿಂದ ಹೊರಟು ಹೋಗು. ಸಾವಿತ್ರಿ, ನೀ ಹೀಗೆಲ್ಲ ಮಾತಾಡಿದ್ರೆ ನಾನು ಇನ್ನಷ್ಟು ಕನ್ಫ್ಯೂಸ್ ಆಗೋಗ್ತೇನೆ. ಲೆಟ್ರಲ್ಲಿ ನೋಡಿದ್ರೆ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಬರ್ತಿದ್ಯಾ, ಈಗ ಬಂದಿರೋನ್ನ ಹೋಗು ಹೋಗು ಅಂತ ಇದೆಯಾ. ಯಾಕೆ ದ್ವಂದ್ವ ನಿಮಗೆ? ನನಗೆ ಗೊತ್ತಿಲ್ಲ, ನನಗೇನು ಗೊತ್ತಾಗ್ತಿಲ್ಲ. ನೀನಿಲ್ಲಿದ್ದರೆ ಅಪಾಯ ಅನ್ನೋದಂತೂ ನಂಗೆ ಗೊತ್ತು. ಹೋಗು ಸಚಿ, ಪ್ಲೀಸ್ ಹೊರಟು ಹೋಗು. ಇಲ್ಲ ಅಂದರೆ ನಾನು ನೀನು ಪರ್ಮನೆಂಟಾಗಿ ದೂರ ಇರಬೇಕಾಗತ್ತೆ. ಅದಕ್ಕಿಂತ ಈ ದೂರನೇ ವಾಸಿ. ಪ್ಲೀಸ್ ಹೊರಟು ಹೋಗು ಸಚಿ, ಪ್ಲೀಸ್. ಸಚಿ ಪ್ಲೀಸ್ ಹೋಗು ಸಚಿ. ಸಾವಿತ್ರಿ, ಇಷ್ಟೊತ್ತಲ್ಲಿ ಏನಮ್ಮ ಮಾಡ್ತಿದ್ಯಾ? ಅದು ಯಾಕೆ ಸಾವಿತ್ರಿ, ತುಂಬ ಕಷ್ಟ ಆಗ್ತಿದೆಯಾ ಮನಸ್ಸಿಗೆ? ಹಾಗೆಲ್ಲ ಏನೂ ಇಲ್ಲ ಅಣ್ಣ. ಬೆಳೆದಿಂಗಳಿದೆಯಲ್ಲ, ಹಾಗೆ ಅಡ್ಡಾಡ್ತಾ ಇದ್ದೆ ಅಷ್ಟೆ. ಸುಳ್ಳು ಹೇಳ್ತಿದ್ಯಾ ಸಾವಿತ್ರಿ? ಈ ಅಣ್ಣನಿಗೇನು ಗೊತ್ತಾಗಲ್ಲ ಅನ್ಕೊಂಡ್ಯಾ? ಬರ್ತೀನಿ ಅಂತ ಹೇಳಿದ ಶಶಿಕುಮಾರ ಬರಲಿಲ್ಲ ಅಂತ ಮನಸ್ಸಿಗೆ ಬೇಜಾರ ನಿಂಗೆ? ಇನ್ನು ಮುಂದೆ ಈ ಥರ ಬೇಜಾರು ಮಾಡೋದಕ್ಕೆ ನಾನು ಬಿಡೋದಿಲ್ಲಮ್ಮ. ನಾಳೆನೇ ಹೋಗಿ ಶಶಿಕುಮಾರ್ ಹತ್ರ ಎಲ್ಲ ಮಾತಾಡ್ತೀನಿ. ಇನ್ನು ಮುಂದೆ ನೀನು ಈ ಥರ ಒಂಟಿಯಾಗಿರಬಾರ್ದು, ನಾನು ಅದಕ್ಕೂ ಬಿಡೋದಿಲ್ಲ. ಹೋಗಮ್ಮ, ಮಲ್ಕೋ ಹೋಗು. ಹಾಗೆಲ್ಲ ಏನೂ ಇಲ್ಲ ಅಣ್ಣ. ನಾನೊಬ್ಳು ಒಂದು ಸ್ವಲ್ಪ ಹೊತ್ತು ಇರಬೇಕು ಅಂತ ಅನಿಸ್ತು ಅಷ್ಟೇ, ಬೇರೆ ಏನೂ ಇಲ್ಲ. ಸಾವಿತ್ರಿ, ನೀನೇನು ಹೇಳ್ಬೇಡಮ್ಮ, ನನಗೆಲ್ಲ ಅರ್ಥ ಆಗುತ್ತೆ. ನಿನ್ನ ಪಾಲಿಗೆ ನಾನು ಇದ್ದೀನಿ, ನಾನೆಲ್ಲ ನೋಡ್ಕೋತೀನಿ. ಹೋಗಮ್ಮ, ಹೋಗು, ಮಲ್ಕೋ ಹೋಗು, ಸಾವಕಾಶವಾಗಿ ಮಲ್ಕೋ ಹೋಗು. ಛೇ, ಇದೇನಾಗೋಯ್ತು? ಇನ್ನು ನನ್ನ ಅಣ್ಣ ಸುಮ್ಮನೆ ಇರಲ್ಲ. ಆ ಶಶಿಕುಮಾರ್ ಜೊತೆ ನನ್ನ ಮದುವೆ ಮಾಡಿಸೇ ಬಿಡ್ತಾನೆ. ಈಗ ನಾನು ಏನು ಮಾಡಲಿ? ಏನಾಯ್ತು ರೀ? ಸರು, ಸಾವಿತ್ರಿ ಶಶಿಕುಮಾರನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾಳೆ ಅಂತ ಕಾಣುತ್ತೆ. ಅವಳ ಪಾಡ್ನ ನಾನು ನೋಡೋಕ್ಕಾಗ್ತಾ ಇಲ್ಲ ಕಣೆ. ನಾಳೆ ಅವನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಮಿಂಗ್ನ ಅಲಾರ್ಮ್ ಹೊಡಿತಾ ಇದೆ. ಮಿಂಗ್ನ
ಮೀನಾ ಮೇಘ್ನಾ 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 ತೇಜ ಏನಾಯ್ತು? ಯಾಕೆ ಹೀಗೆ ಕೂಗ್ತಾ ಇದೀಯಾ? ಮೇಘ್ನಾ ಇದ್ದಾಳ? ಇಲ್ಲ. ಮೇಘ್ನಾ ಕಾಣ್ತಾ ಇಲ್ಲಮ್ಮ. ಎಚ್ಚರ ಆದಾಗ ನನ್ನ ಕೈ ಮೇಲೆ ದಿಂಬಿತ್ತು. ಅವಳು ನೋಡಿದ್ರೆ ಇಲ್ವೇ ಇಲ್ಲ ಇಲ್ಲಿ. ಏನೋ ಕಿತಾಪತಿ ಮಾಡಕ್ ಹೊರಟಿರ್ತಾಳಮ್ಮ. ಬರೀ ಇದೇ ಆಗೋಳು ಚುಳ್ತಿ ಯಾವಾಗ್ಲೂ. ರಿಲ್ಯಾಕ್ಸ್ ತೇಜ, ಬಾಯಿಲ್ ಕೆಳಗೆ. ಇಷ್ಟು ಬೆಳಗ್ಗೆನೆ ಅವಳು ಎಲ್ಲಿ ಹೋಗಿರಕ್ಕೆ ಸಾಧ್ಯ ಹೇಳು? ಇಲ್ಲೇ ಎಲ್ಲೋ ಇರ್ತಾಳೆ, ಎಲ್ಲೂ ಹೋಗಿರಲ್ಲ. ನಾನು ಹೊರಗಡೆ ಹೋಗಿ ನೋಡ್ತೀನಿ, ನೀನಲ್ಲಿ ಹೋಗಿ ನೋಡು. ಮೇಘ್ನಾ, 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 ಮೇಘ್ನಾ. ತೇಜ ಬಾಗಿಲು ತೆಗ್ದಿದ್ಯಲ್ಲೋ. ಮೇಘ್ನಾ, ಮೇಘನಾ, ಮೇಘನಾ. ರೀ ಇವ್ರೆ, ಇಲ್ಲೇ ಇದ್ದೀನಿ. ಅದ್ ಯಾಕೊಳ್ಳೆ ಕೆಂಪಿರ್ಬೆ ಬಿಟ್ಕೊಂಡು ಹೋಗ್ತಾರ ಆಡ್ತಾ ಇದ್ದೀರಾ? ಲೈಫಲ್ಲಿ ಸ್ವಲ್ಪ ಸಮಾಧಾನ. ಇಲ್ಲೇನ್ ಮಾಡ್ತಾ ಇದ್ಯಾ? ಬೆಳಗ್ಗೆ ನೀನ್ ಕಾಣಿಸ್ಲಿಲ್ಲ ಅಂತ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ನಮ್ಗೆ. ನಮ್ಗೆಲ್ಲ ಕಾಟ ಕೊಟ್ರೆ ನಿಂಗೇನೋ ಖುಷಿ ಅಲ್ಲ? ನನ್ನ ಕೈ ಮೇಲೆ ದಿಂಬಿಟ್ಬಿಟ್ಟು ಇಲ್ಲಿ ಬಂದ್ ಮಾಡೋ ಅಂತದೇನಿತ್ತು ನಿಂಗೆ? ಇವಾಗ ಏನಾಯ್ತು ಅಂತ ಇಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ? ನಿನ್ಗಿದ್ ಕೋಪ ಅಂತ ಅನ್ನಿಸ್ತಾ ಇದೆಯಾ ಮೇಘನಾ? ತೇಜಂಗೆ ನಿನ್ ಕಂಡ್ರೆ ಎಷ್ಟು ಇಷ್ಟ ಗೊತ್ತಾ? ನಿನ್ ಬಗ್ಗೆ ಅವನು ಎಷ್ಟು ಕೇರ್ ಮಾಡ್ತಾನೆ. ಗಂಡಸರು ಪ್ರೀತಿ ತೋರ್ಸೋದೇ ಕೋಪದ ಮೂಲಕ. ಅರ್ಥ ಮಾಡ್ಕೊ. ಇನ್ಮೇಲೆ ಈ ತರ ಎಲ್ಲ ಮಾಡ್ಬೇಡ, ಆಯ್ತಾ? ಇನ್ಮೇಲೆ ಹೀಗೆಲ್ಲ ಮಾಡೋದಲ್ಲಮ್ಮ. ಇವಾಗ ಯಾಕೆ ಹಿಂಗೆಲ್ಲ ಮಾಡಿದೆ? ಮೇಲ್ಗಡೆ ನನ್ನ ಕೈ ಮೇಲೆ ದಿಂಬಿಟ್ಬಿಟ್ಟು ಇಲ್ಲಿ ಬಂದ್ ಮಾಡೋ ಅಂತದಾದ್ರೂ ಏನಿತ್ತು ನಿಂಗೆ? ಅಯ್ಯೋ, ಇವಾಗ ಏನಾಯ್ತು ಅಂತ ಹಿಂಗ ಆಡ್ತಾ ಇದ್ದೀರಾ? ನನ್ನ ಮನೇಲಿ ನಾನು ಬೇಕಾದಂಗೆ ಓಡಾಡ್ಕೊಂಡಿರ್ಬಾರ್ದಾ? ಇವಾಗ ಏನಾಯ್ತು ಅಂತ ಹಿಂಗ ಆಡ್ತಾ ಇದ್ದೀರಾ? ನನ್ನ ಮನೇಲಿ ನಾನು ಬೇಕಾದಂಗೆ ಓಡಾಡ್ಕೊಂಡಿರ್ಬಾರ್ದಾ? ಅದು ನಿಮ್ಮ ಕಾಫಿ ಕಪ್ನ ಹೊಡೆದಾಕ್ಬಿಟ್ನಲ್ಲ, ಅದಕ್ಕೆ ನನಗೆ ತುಂಬ ಬೇಜಾರಾಗ್ತಿತ್ತು. ಅದಕ್ಕೆ ಹಿತ್ಲಿಗೆ ಹೋಗಿ ಅಲ್ಲಿ ಬಿಸಾಕಿದ್ದದ್ದು ಕಾಫಿ ಕಪ್ ಚೂರ್ನೆಲ್ಲ ತಂದು ಹಿಂಗೆ ಮಾಡಿದ್ದೀನಿ. ಇದಿಷ್ಟು ವರ್ಷದಿಂದ ನಿಮ್ಮ ಜೊತೆಲೇ ಇತ್ತಲ್ವಾ, ಇನ್ಮೇಲೂ ನಿಮ್ಮ ಜೊತೆಲೇ ಇರಬೇಕು ಅಂದ್ಕೊಂಡು ಹಿಂಗೆ ಮಾಡಿದ್ದೀನಿ. ಚೆನ್ನಾಗಿದ್ಯಾ? ವಾವ್, ಬ್ಯೂಟಿಫುಲ್ ಪುಟ್ಟಿ. ಕಸದಿಂದ ರಸ ಮಾಡಿದ್ಯಾ ನೀನು? ರಸದಿಂದ ಕಸ ಮಾಡಿದವಳು ನಾನೇ ಅಲ್ವಾ? ಅದನ್ನ ನೆನೆಸ್ಕೊಂಡ್ರೆ ನನಗೆ ನಾಚಿಕೆ ಆಗುತ್ತೆ. ಹೋಗ್ಲಿ ಬಿಡು, ಆಗಿದ್ದಾಗೋಯ್ತಲ್ಲ. ನೀನು ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಕಂಡುಹಿಡ್ಕೊಂಡಿದ್ಯಾ ಅಂದರೆ ಅಲ್ಲಿಗಲ್ಲಿಗೆ ಸರಿ ಹೋಯ್ತು. ನಾನು ಹೋಗಿ ಡಿಕಾಕ್ಷನ್ ಹಾಕ್ತೀನಿ, ನೀವಿಬ್ರು ಕಾಫಿ ಕುಡಿಯಕ್ಕೆ ಬನ್ನಿ. ಅತ್ತೆ, ನಾನು ಆವಾಗಲೇ ಡಿಕಾಕ್ಷನ್ ಹಾಕಿದೆ. ವೆರಿ ಗುಡ್. ಸರಿ, ಮತ್ತೆ ನೀನೇ ಕಾಫಿ ಬೆರೆಸು, ಆಯ್ತಾ? ನೀನ್ ಆಡಿದ್ದೆ ಆಟ ಆಗೋಯ್ತಲ್ಲ ನಿಂಗೆ. ಇದನ್ನೇ ಹೇಳ್ಬಿಟ್ಟು ಮಾಡಿದ್ರೆ ಏನಾಗ್ತಿತ್ತು? ಗೊತ್ತಿಲ್ಲ, ನಾನು ಇರೋದೇ ಹಿಂಗೆ. ನೀನ್ ಹೆಂಗಾದ್ರೂ ಇರಪ್ಪ, ನನಗೆ ಈ ತರ ಟೆನ್ಷನ್ ಮಾತ್ರ ಕೊಡ್ಬೇಡ, ಆಯ್ತಾ? ನೋಡು, ನಾನು ಎದ್ದಾಗ ನನ್ನ ಹೆಂಡತಿ ನನ್ನ ಪಕ್ಕದಲ್ಲಿರ್ಬೇಕು ಅಷ್ಟೇ. ದಿಂಬುನ್ ಜೊತೆ ಸಂಸಾರ ಮಾಡೋ ಆಸಕ್ತಿ ಎಲ್ಲ ಇಲ್ಲ ನಂಗೆ. ಓ, ಯಾಕೆ ನಿಮ್ಗೆ ನಿಮ್ಮ ಹೆಂಡತಿ ಅಂದ್ರೆ ಅಷ್ಟೊಂದು ಇಷ್ಟನಾ? ಇಲ್ಲಪ್ಪ, ಅವಳ ಅಜ್ಜಿ ನಾಗಜ್ಜಿ ಅಂದ್ರೆ ತುಂಬಾನೇ ಇಷ್ಟ. ಯಾಕೆ? ಹಂಗಾ? ಸರಿ, ಹಂಗಾದ್ರೆ ಇವತ್ತೇ ಅಜ್ಜಿಗೆ ಫೋನ್ ಮಾಡಿ ಕರೆಸ್ತೀನಿ. ಹೇಯ್ ಕೋತಿ,
ನೀನು ನೋಡ್ತಾ ಇದ್ರೆ ತುಂಬ ಸಂತೋಷ ಆಗ್ತಿದೆ ಕಣೋ ಶ್ಯಾಮ. ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಬಟ್ಟೆ ಹಾಕ್ತಾ ಇದೀಯಾ. ಮೊದ್ಲಿನ ದಡ್ ಶ್ಯಾಮನ್ ಥರ ಇಲ್ಲ ಕಣೋ ನೀನು. ಇದೆಲ್ಲ ನನ್ನ ಸೊಸೆ ಕಾಲ್ಗುಣ ಅನ್ಸುತ್ತೆ. ಅದಕ್ಕೆ ನೀನ್ ದೆಸೆನೆ ತಿರುಗ್ಬಿಟ್ಟಿದೆ. ಒಂದು ನಿಮಿಷ, ಏನು ಹೇಳಿದೆ ನೀನು? ಸೊಸೆನಾ? ಯಾರು ನಿನ್ನ ಸೊಸೆ? ಏಯ್, ಮಳ್ಳನ್ ಥರ ಆಡಿದ್ದೆಲ್ಲ ಸಾಕು. ಊರಲ್ಲಿ ಇದ್ದೀನಿ ಅಂದರೆ ನನಗೇನು ವಿಷಯ ಗೊತ್ತಾಗಲ್ಲ ಅಂತ ತಿಳ್ಕೊಂಬಿಟ್ಟಿದ್ಯಾ? ಮಗ ಎಲ್ಲೇ ಇದ್ರು ಅವನ ಜೀವನದಲ್ಲಿ ಏನೇನಾಗುತ್ತೆ ಅಂತ ತಾಯಿ ಆದೊಳಗೆ ಗೊತ್ತಾಗುತ್ತೆ, ಗೊತ್ತಾ? ಏಯ್, ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಸೊಸೆ ಅಂತ ಯಾರನ್ನ ಕರೆದೆ ಅದು ಮೊದಲು ಹೇಳು. ಇನ್ಯಾರನಪ್ಪ? ನಿನ್ನ ನಯನನ್ನ. ನೀನು ಇಷ್ಟಪಡೋ ಹುಡುಗಿ ನನಗೆ ಸೊಸೆ ಅಲ್ಲದೆ ಇನ್ನೇನಾಗಬೇಕು? ಸದ್ಯ ಆ ಮೇಘ್ಲಿನ ವಿಷಯದಲ್ಲಿ ಮಾಡ್ದಂಗೆ ಮನಸ್ಸಲ್ಲೇ ಇಟ್ಕೊಂಡು ಎಲ್ಲ ಕೊರಗ್ತಾ ಇಲ್ವಲ್ಲ, ಬಾಯ್ ಬಿಟ್ಟು ಐ ಲವ್ ಯು ಅಂತ ಹೇಳಿದ್ಯಾ, ಅಷ್ಟು ಸಾಕು. ಮಿಕ್ಕಿದ್ದಲ್ಲ ಆ ಸದಾಶಿವ ನೋಡ್ಕೋತಾನೆ. ಏಯ್ ಶ್ಯಾಮಲಾ ಆಂಟಿ, ಏನು ಹೇಳ್ತಾ ಇದೆಯಾ ನೀನು? ಅವಳ ಮುಂದೆ ಹಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ. ಅವಳಿಗಿದೆಲ್ಲ ಇಷ್ಟ ಆಗಲ್ಲ. ಯಾಕೋ ಶ್ಯಾಮ, ಗುಟ್ಟಂತ ನನ್ನ ಹತ್ರನೂ ಹೇಳಬಾರ್ದು ಅಂತ ಹೇಳಿದಾಳ? ಇರಲಿ ಬಿಡು, ನಿಮ್ಮ ಗುಟ್ಟು ನಿಮ್ಮ ಹತ್ರನೇ ಇರಲಿ, ನಾನು ಯಾಕೆ ತಲೆ ಹಾಕಲಿ? ಒಟ್ಟಿನಲ್ಲಿ ನನ್ನ ಮಗನ ಲೈಫ್ ಚೆನ್ನಾಗಿದೆ, ಅಷ್ಟು ಸಾಕು. ಚುಪ್. ಯಾಕೆ ಬಾಯಿ ಬಂದಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ನೀ ಇಲ್ಲಿದ್ರೆ ಯಾಕೋ ಡೇಂಜರ್ ಅನ್ಸುತ್ತೆ. ನೀ ಇಲ್ಲಿದ್ರೆ ಯಾಕೋ ಡೇಂಜರ್ ಅನ್ಸುತ್ತೆ. ಊರಿಂದ ಹೆಂಗೆ ಬಂದ್ಯೋ ಹಂಗೆ ವಾಪಸ್ ಹೋಗು. ಬಾಯಿಗೆ ಬಂದಂಗೆಲ್ಲ ಮಾತಾಡಿ ಒಂದು ಕೇಳಿ ಮಾಡಿರ್ತೀಯ ಅಷ್ಟೇ ನೀನು. ಅಯ್ಯೋ, ನನಗೂ ಏನಿಲ್ಲ ಬಿಡಾರ ಊಡಬೇಕು ಅಂತ ಆಸೆ ಇಲ್ಲಪ್ಪ. ನನಗೂ ನನ್ನ ಗಂಡ ಕಟ್ಸಿರೋ ಮನೆ ಇದೆ. ಏನೋ ನನ್ನ ಮಗನ್ನ, ನನ್ನ ಸೊಸೆ ಆಗೋಳನ್ನ ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಬಂದೆ. ಇನ್ನು ಇಲ್ಲೇ ಇರ್ತೀನಾ? ಹೋಗ್ತೀನಿ ಬಿಡು. ಸರಿ ಬಿಡು ಗಾಡಿ. ಅಯ್ಯೋ ಪಾಪಿ ಮುಂಡೆದೆ, ನನ್ನ ಸೊಸೆ ಜಾಗಿಂಗಿಂದ ಬರಲಿ, ಹೊರಡ್ಬೇಕಾದ್ರೆ ಅವ್ಳಿಗೆ ಹೇಳ್ಬಿಟ್ಟು ಹೋಗೋದು ಬೇಡವಾ? ನಾನೆಲ್ಲ ನಿಭಾಯಿಸ್ತೀನಿ, ನೀನೇನು ಹೆದರ್ಕೋಬೇಡ. ನಿಮ್ಮಿಬ್ಬರ ವಿಷಯ ಗೊತ್ತಿದೆ ಅಂತ ನಾನೇನು ಅವಳ ಮುಂದೆ ತೋರಿಸ್ಕೊಳ್ಳೋದಿಲ್ಲ. ಸರಿ ನೀನು ಮುದೇವಿ? ಸರಿ, ಆದಷ್ಟು ಬೇಗ ಹೊರಡು ಅಷ್ಟೇ. ಆಯ್ತು. ಈ ಅಮ್ಮಂಗೆ ಇದೆಲ್ಲ ಹೆಂಗೆ ಗೊತ್ತಾಯ್ತು? ಬಲೆ ಛತ್ರಿ ಇದ್ದಾಳೆ ಇವಳು. ದುರ್ಗದಲ್ಲೇ ಇದ್ದು ಬೆಂಗಳೂರಿಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದಾನೆ. ನಾನೇ ಬಿಗ್ಬಾನ ಬಿಟ್ಟು ಅವ್ರ ಮನೆಗೆ ಹೋಗ್ತೀನಿ. ಸಾವಿತ್ರಿ ವಿಷಯದಲ್ಲಿ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಅವ್ನ ಮನೆಗೆ ಹೋದರೆ. ಇದರಲ್ಲೇನು ತಪ್ಪಿಲ್ಲ ತಾನೇ? ನನಗೇನೂ ತಪ್ಪು ಕಾಣಿಸ್ತಾ ಇಲ್ಲ ರೀ. ಸಾವಿತ್ರಿನ ವಿಚಾರಿಸ್ತಿರೋ ಬಿಡ್ತಿರೋ, ಅದೇನೋ ಸುಳ್ಳು ಹೇಳಿದಾರಂತ ನಿಮ್ಮ ಗೆಳೆಯನ ಬಗ್ಗೆ ಅನುಮಾನ ಇದೆಯಲ್ಲ, ಹಳೆ ಗೆಳೆಯರ ಮಧ್ಯದಲ್ಲಿ ಈ ಥರ ಎಲ್ಲ ಅನುಮಾನ ಇರಬಾರ್ದು ರೀ. ಮೊದಲು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಅದೇನೋ ಸರಿನೇ, ಅನುಮಾನ ಕ್ಲಿಯರ್ ಆದರೆ ಆಮೇಲೆ ಸಾವಿತ್ರಿ ವಿಷಯನ ಆರಾಮಾಗಿ ಕುತ್ಕೊಂಡು ಮಾತಾಡ್ಬೋದು. ಸರು, ಅವನು ನಮ್ಮ ಸಾವಿತ್ರಿನ ಮದುವೆ ಆದರೆ ಅಷ್ಟೇ ಸಾಕು ನನಗೆ. ನಿನ್ನೆ ರಾತ್ರಿ ಸಾವಿತ್ರಿ ಒಬ್ಬಳೇ ಕೊರಗ್ತಾ ಇರೋದು ನೋಡಿ ನಂಗೆ ತುಂಬ ಬೇಜಾರಾಯಿತು ಕಣೆ. ಸರಿ, ಮನಸ್ಸಲ್ಲಿ ಅದೇನು ಅನ್ಕೊಂಡಿದ್ದೀರೋ ಅದೆಲ್ಲ ಮಾತಾಡ್ಕೊಂಡು ಬನ್ನಿ. ಅದೆಲ್ಲ ಸರಿ ಸರು. ನನಗೆ ನಾನೇ ಎಲ್ಲನೂ ಕೇಳ್ತಾ ಇದ್ರೆ ನಮ್ಮ ಸ್ನೇಹನ ಬಳಸ್ಕೋತಾ ಇದ್ದೀನಿ ಅಂತ ಅನ್ಕೊಳ್ಳಲ್ಲ ತಾನೆ? ಹೀಗೆಲ್ಲ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕೊನೆ ಇದೆಯಾ? ಅಷ್ಟಕ್ಕೆ ಅವ್ರು ಹಂಗೆ ಅಂದ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ನಾವೇನು ಅಂತ ನಮ್ಗೆ ಗೊತ್ತಿಲ್ವಾ? ಸರಿ ಸರು, ನಾನು ಹೋಗಿ ಬರ್ತೀನಿ.